ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಮೂಲಂಗಿನ ಬರೀ ಸಾಂಬಾರು ಮಾಡೋದಷ್ಟೇ ಅಲ್ಲದೆ ಬೋಂಡನೂ ಹೇಗೆ ಮಾಡೋದು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಮೊದಲಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆಮೇಲೆ ನಂತರ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಫ್ರೆಂಡ್ಸ್, ಈ ರೀತಿ ಮೂಲಂಗಿನ ತುರಿದಿಟ್ಕೊಂಡು ಅದಕ್ಕೆ ಬೇಕಾದಷ್ಟು ಅಕ್ಕಿ ಹಿಟ್ಟು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಹಾಕಿ ಮತ್ತು ನಾವು ಪೇಸ್ಟ್ ಇರುತ್ತಲ್ಲ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮೂಲಂಗಿನ ಹಾಕಬೇಕು. ಅದರ ಜೊತೆಗೆ ಮೂಲಂಗಿಲೇ ನೀರಿನಂಶ ಇರೋದ್ರಿಂದ ನೀರನ್ನು ಲಿಮಿಟಾಗಿ ನೋಡ್ಕೊಂಡು ಕಲಿಸ್ಕೋಬೇಕು ಹಿಟ್ಟಿನ ಜೊತೆಗೆ. ತುಂಬ ರುಚಿಕರವಾಗುತ್ತೆ. ಎಣ್ಣೆನೂ ಜಾಸ್ತಿ ಅವಶ್ಯಕತೆ ಇರೋಲ್ಲ. ಮೂಲಂಗಿ ಬೋಂಡನೇ ತಿಂತಿದ್ದೀವಿ ಅಂತ ಅನಿಸಲ್ಲ, ಯಾಕಂದರೆ ಕೆಲವೊಬ್ಬರು ಮೂಲಂಗಿ ತಿನ್ನಲ್ಲ, ಹೇಟ್ ಮಾಡ್ತಾರೆ. ಈ ಥರ ಬೋಂಡ ಮಾಡಿಕೊಡೋದ್ರಿಂದ ಅವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅನಿಸುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಕಲಿಸ್ಕೊಂಡು ಮತ್ತು ಮಿಕ್ಸಿ ಮಾಡಿರೋ ಅದನ್ನು ಮಿಕ್ಸ್ಚರ್ ಕೂಡ ಹಾಕೋಬೇಕು. ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಹಸಿಮೆಣ್ಸಿನ್ಕಾಯಿದು ಪೇಸ್ಟು ಅದು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಹದವಾಗಿ ಕಲಿಸ್ಕೊಂಡು ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ತಟ್ಕೋಬೇಕು. ನೀಟಾಗಿ ತಟ್ಕೊಂಡು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ತುಂಬ ರುಚಿಕರವಾದ ಮತ್ತು ಹೆಲ್ದಿಯಾಗಿರೋ ಮೂಲಂಗಿ ಬೋಂಡ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ರೆಸಿಪಿಗಳು ಬೇಕಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.